ಸುಪ್ರಿಯಾ ಸಾವಿನ ಹಿಂದೆ ಹಲವು ಅನುಮಾನಗಳ ಹುತ್ತ ಈಗ ಎದ್ದಿದೆ. ಸುಬ್ರಹ್ಮಣ್ಯ ನಗರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದಂತಹ ಮೃತಪಟ್ಟಿದ್ದಂಥ ಯುವತಿ ಸುಪ್ರಿಯಾ 2 ವರ್ಷದಿಂದ ಬೆಂಗಳೂರಿನಲ್ಲಿ ಸುಪ್ರಿಯಾ ಕುಟುಂಬ ವಾಸ ಮಾಡ್ತಾ ಇತ್ತು. ಕಳೆದ 2 ವರ್ಷದಿಂದಲೇ ಅವರು ಬೆಂಗಳೂರಿನಲ್ಲಿ ವಾಸವನ್ನ ಮಾಡ್ತಾ ಇದ್ರು ಸುಪ್ರಿಯಾ ಕುಟುಂಬ. ಈಗ ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಏನು ಯುವತಿ ಮೃತಪಟ್ಟಿದ್ದಾಳೆ, ಈಗ ಸಾಕಷ್ಟು ಪ್ರಶ್ನೆಗಳು ಎದ್ದಿದೆ. ತಂದೆ ತಾಯಿಯ ಸ್ವಂತ ಮನೆ ಇದ್ರೂ ಕೂಡ ಬೇರೆಡೆ ಸುಪ್ರಿಯಾ ವಾಸವನ್ನ ಮಾಡ್ತಾ ಇದ್ರು. 1 ವರ್ಷದಿಂದ ಓದನ್ನು ಕೂಡ ಬಿಟ್ಟಿದ್ರು. ಕುಟುಂಬಸ್ಥರಿಂದ ಸುಪ್ರಿಯಾ ಅವರು ದೂರ ಇದ್ದರು. ಮೃತ ಸುಪ್ರಿಯಾ ಸಾವಿನ ಹಿಂದೆ ಹಲವು ಪ್ರಶ್ನೆಗಳು ಈಗ ಎದ್ದಿದೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್. ಈಗ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಶಿವಕುಮಾರ್, ಸುಪ್ರಿಯಾ ಸಾವಿನ ಸೀಕ್ರೆಟ್ ಏನು, ಆಕ್ಚುಯಲ್ ಆಗಿ ಅವ್ರು ಸತ್ತಿದ್ದೇನು, ಹಲವಾರು ಪ್ರಶ್ನೆಗಳು ಈಗ ಹೇಳ್ತಾ ಇದೆ. ಶಿವಕುಮಾರ್, ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲಿ ಪತ್ತೆಯಾದಂತ ಯುವತಿ ಸುಪ್ರಿಯಾ ಅನುಮಾನಾಸ್ಪದ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ಪೊಲೀಸರು ಹಲವು ಆಯಾಮಗಳಲ್ಲಿ ತನಿಖೆಯನ್ನ ಮಾಡ್ತಿದ್ರು ಸಹ ತನಿಖಾಧಿಕಾರಿಗಳಿಗೆ ಪ್ರಕರಣ ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿರುವಂತದ್ದು. ಯಾಕಂತ ಹೇಳಿದ್ರೆ ಸುಪ್ರಿಯಾ ಏನಿದ್ದಾರೆ ಆಕೆ MBA ಡಿಸ್ಕಂಟಿನ್ಯೂ ಮಾಡಿರ್ತಾರೆ. ಜೊತೆಗೆ ಖಾಸಗಿ ಕಂಪ್ನಿಗಳಲ್ಲಿ ಆಕೆ ಕೆಲಸವನ್ನು ಹುಡುಕಿದ್ರು ಕೂಡ ಸದ್ಯಕ್ಕೆ ಇತ್ತೀಚೆಗೆ ಎಲ್ಲೂ ಕೂಡ ಕೆಲಸವನ್ನ ಮಾಡ್ತಿರೋದಿಲ್ಲ. ಜೊತೆಗೆ ಘಟನೆ ಆದಂತ ನಂತರದಲ್ಲಿ ಆಕೆ ಕಳೆದ 2 ದಿನಗಳ ನಂತರದಲ್ಲಿ ಪತ್ತೆ ಆಗುವಂತದ್ದು. ಯಾವಾಗ ಆಕೆ ಮೊಬೈಲ್ ಸ್ವಿಚ್ ಆಫ್ ಆಗುತ್ತೆ, ಜೊತೆಗೆ ಮನೆಯವರ ಫೋನ್ ಅನ್ನ ರಿಸೀವ್ ಮಾಡೋದಿಲ್ಲ. ಆಗ ಘಟನಾ ಸ್ಥಳಕ್ಕೆ ಆಕೆ ಇದ್ದಂತ ರೂಮ್ಗೆ ಬಂದು ನೋಡಿದಂತ ಸಂದರ್ಭದಲ್ಲಿ ಆಕೆ ಅಷ್ಟೊತ್ತಿಗೆ ಆಲ್ರೆಡಿ ಆಕೆ ಮೃತಪಟ್ಟಿರ್ತಾಳೆ. ಜೊತೆಗೆ ಶವ ಕೊಳೆತ ಸ್ಥಿತಿಯಲ್ಲಿ ಪತ್ತೆ ಆಗಿರುತ್ತೆ. ಪ್ರಮುಖವಾಗಿ ಸುಪ್ರಿಯಾ ಅವರ ಕುಟುಂಬಸ್ಥರು ಮೂಲತಃ ದಾವಣಗೆರೆ ಅವರು ಆದ್ರೂ ಕೂಡ ಅವರು ಕಳೆದ 2 ವರ್ಷಗಳಿಂದಲೇ ಕೂಡ ಬೆಂಗಳೂರಿನಲ್ಲಿ ಪ್ರತ್ಯೇಕವಾಗಿ ಅವರ ಪೋಷಕರು ವಾಸವಿರ್ತಾರೆ. ಪೋಷಕರು ಬೆಂಗಳೂರಿನಲ್ಲೇ ಇದ್ರು ಕೂಡ ಸುಪ್ರಿಯಾ ಪೋಷಕರಿಂದ ಹೊರಗಡೆ ಬಂದು ಆಕೆ ಗಾಯತ್ರಿ ನಗರದಲ್ಲಿ ಪ್ರತ್ಯೇಕವಾಗಿ ರೂಮ್ ಮಾಡ್ಕೊಂಡು ವಾಸವಾಗಿರುವಂತ ಕೆಲಸವನ್ನು ಕೂಡ ಮಾಡ್ತಿರ್ತಾಳೆ. MBA ಡಿಸ್ಕಂಟಿನ್ಯೂ ಆಗಿ ಬೇರೆ ಕಡೆ ಕೆಲಸಕ್ಕೂ ಹೋಗೋದಿಲ್ಲ. ಮತ್ತೊಂದ್ ಕಡೆ ಆಕೆ ಬೈಕ್ ರೈಡಿಂಗ್ ಅನ್ನ ಕಲಿತೀನಿ ಅಂತ ಹೇಳಿ ಕುಟುಂಬಸ್ಥರಿಗೆ ಮಾಹಿತಿನ ಕೊಟ್ಟಿರ್ತಾಳೆ. ಆದ್ರೆ ಎಲ್ಲಿ ಬೈಕ್ ರೈಡಿಂಗ್ ಹೋಗ್ತಿರ್ತಾಳೆ, ಯಾವ ಇನ್ಸ್ಟಿಟ್ಯೂಷನ್ ಅಲ್ಲಿ ಬೈಕ್ ರೈಡಿಂಗ್ ಕಲಿತಿರ್ತಾಳೆ ಅನ್ನೋದ್ರ ಬಗ್ಗೆ ಸ್ಪಷ್ಟ ಮಾಹಿತಿ ಇಲ್ಲ. ಇನ್ನು ಘಟನೆ ನಡೆದಂತ ಸ್ಥಳದಲ್ಲಿ ಯಾವುದೇ ಅಪರಿಚಿತ ಮೂವ್ಮೆಂಟ್ಗಳು ಕೂಡ ಇಲ್ಲ. ಅಂದ್ರೆ ಅಪರಿಚಿತರು ಬಂದು ಹೋಗುವಂತ ಮೂವ್ಮೆಂಟ್ಗಳ ಬಗ್ಗೆ ಕೂಡ ಪ್ರಾಥಮಿಕ ತನಿಖೆಯಲ್ಲಿ ಯಾವುದೇ ರೀತಿಯಾದ ಪತ್ತೆ ಆಗಿಲ್ಲ. ಜೊತೆಗೆ ಘಟನೆ ನಡೆದಂತ ಸ್ಥಳದಲ್ಲಿ ಯಾವುದೇ ಡೆತ್ ನೋಟ್ ಪತ್ತೆ ಆಗಿಲ್ಲ. ಸುಪ್ರಿಯಾ ಐಫೋನ್ ಅನ್ನ ಬಳಕೆ ಮಾಡ್ತಿದ್ದು ಆಕೆಯ ಮೊಬೈಲ್ ನಲ್ಲೂ ಕೂಡ ಯಾವುದೇ ಡೆತ್ ನೋಟ್ ಅಂದ್ರೆ ಸಾವಿಗೆ ಸಂಬಂಧಪಟ್ಟಂತ ವಿಚಾರಗಳು ಸ್ಪಷ್ಟವಾಗಿಲ್ಲ. ಸದ್ಯ ಆಕೆಯ ಮೊಬೈಲ್ ಅನ್ನ ಸೀಸ್ ಮಾಡಿಕೊಂಡು CDR ಹಾಕೊಳ್ಳುವಂತ ಕೆಲಸವನ್ನ ಸುಬ್ರಹ್ಮಣ್ಯ ನಗರ ಪೊಲೀಸರು ಮಾಡಿರುವಂತದ್ದು. ಘಟನೆ ನಡೆದಂತ ದಿನ ಸುಪ್ರಿಯಾ ಯಾರಿಗೆಲ್ಲ ಆಕೆಗೆ ಬಂದಿರುವಂತ ಇನ್ಕಮಿಂಗ್ ಆಗಿ ಕಾಲ್ಸ್ ಆಗಿರ್ಬೋದು, ಜೊತೆಗೆ ಆಕೆ ಮಾಡಿರುವಂತ ಕಾಲ್ಸ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಯಾರೆಲ್ಲ ಜೊತೆಯಲ್ಲಿ ಆಕೆ ಮಾತನ್ನ ಆಡಿದ್ದಾಳೆ ಅವರೆಲ್ಲರಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆ ನಡೆಸಲಿಕ್ಕೆ ಸದ್ಯ ಪೊಲೀಸರು ಸಿದ್ಧತೆಯನ್ನು ಮಾಡ್ಕೊಂಡಿರುವಂತದ್ದು. ಅಂದ್ರೆ ಅನುಮಾನಾಸ್ಪದವಾಗಿ ಸುಪ್ರಿಯಾ ಸಾವನ್ನಪ್ಪಿದ್ರು ಕೂಡ ಯಾವುದೇ ಒಂದು ಪ್ರೈಮರಿ ಎವಿಡೆನ್ಸ್ ಸಿಗದ ಹಿನ್ನೆಲೆಯಲ್ಲಿ ಪೊಲೀಸರು ಸಾಕಷ್ಟು ಅನುಮಾನಗಳನ್ನ ಸದ್ಯ ವ್ಯಕ್ತಪಡಿಸಿರುವಂತದ್ದು. ಜೊತೆಗೆ ಹಲವು ಆಯಾಮಗಳಲ್ಲಿ ತನಿಖೆಯನ್ನು ಮುಂದುವರಿಸಿರುವಂತದ್ದು. ಮಧುಸೂದನ್, ಧನ್ಯವಾದ ಶಿವಕುಮಾರ್ ನಿಮ್ಮ ಮಾಹಿತಿಗೆ.